ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕೃಷಿ ಇಲಾಖೆಯಲ್ಲಿ 945 ಹುದ್ದೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಲಾಗ್ತಾ ಇದೆ. 2026ರಲ್ಲಿ ಕೃಷಿ ಇಲಾಖೆಗೆ 945 ಹುದ್ದೆಗಳಿಗೆ ಹೊಸ ಅವಕಾಶ ನೀಡಲಾಗ್ತಾ ಇದೆ. ಇದು ಸರ್ಕಾರಿ ಉದ್ಯೋಗ ಆಗಿರುವ ಕಾರಣಗಳಿಂದ ಎಲ್ಲ ಯುವಕರಿಗೆ ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ. ಕೃಷಿ ಇಲಾಖೆಯಲ್ಲಿ ಒಟ್ಟು 945 ಹುದ್ದೆಗಳಿಗೆ ನೇಮಕಾತಿ ನೀಡಲಾಗ್ತಾ ಇದೆ. ಇದು ಸಾಮಾನ್ಯ ಅವಕಾಶವಲ್ಲ, 8 ವರ್ಷಗಳ ಬಳಿಕ ಬಂದ ದೊಡ್ಡ ನೇಮಕಾತಿ ಇದಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ನಿಮಗೆ ಯಾವ ಮಾಹಿತಿ ಅರ್ಥವಾಗಬೇಕೋ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಅರ್ಹತೆ ಏನಿರಬೇಕು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಯಾವಾಗ ಆರಂಭವಾಗುತ್ತದೆ ಮತ್ತು ಹುದ್ದೆ ಯಾವುದು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಕರ್ನಾಟಕ ಸರ್ಕಾರದಿಂದ ಈ ಒಂದು ಮುಖ್ಯವಾದ ಮಾಹಿತಿಯಾಗಿದೆ. ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಲ್ಲಿ ಒಟ್ಟು 945 ಹುದ್ದೆಗಳ ಭರ್ತಿಗೆ ಗ್ರೀನ್ ಸಿಗ್ನಲ್ ಕೂಡ ನೀಡಲಾಗ್ತಾ ಇದೆ. ಇದರಲ್ಲಿ ಕೃಷಿ ಅಧಿಕಾರಿಗಳಿಗೆ, ಸ್ನೇಹಿತರೆ, ಕೃಷಿ ಅಧಿಕಾರಿಗಳಿಗೆ ಎಷ್ಟು ಉದ್ಯೋಗಗಳಿದಾವೆ ಅಂತ ನೋಡೋದಾದ್ರೆ ಇದರಲ್ಲಿ ಎರಡು ರೀತಿ ಬರ್ತಾ ಇದೆ: ಕೃಷಿ ಅಧಿಕಾರಿ ಮತ್ತು ಕೃಷಿ ಸಹಾಯಕ ಅಧಿಕಾರಿ. ಇಲ್ಲಿ ಕೃಷಿ ಅಧಿಕಾರಿಗೆ ಎಷ್ಟು ನೇಮಕ ಇದೆ ಹುದ್ದೆಗೆ ಅಂತ ನೋಡೋದಾದ್ರೆ ಕೃಷಿ ಅಧಿಕಾರಿಗೆ 128 ಹುದ್ದೆಗಳು ನೇಮಕ ಇದಾವೆ ಮತ್ತು ಕೃಷಿ ಸಹಾಯಕ ಅಧಿಕಾರಿಗಳಿಗೆ 817 ಉದ್ಯೋಗಗಳು ಖಾಲಿ ಇದಾವೆ. ಬೇಗ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ 945 ಉದ್ಯೋಗಗಳು ಒಟ್ಟಿಗೆ ಇದಾವೆ. 8 ವರ್ಷದ ಬಳಿಕ ದೊಡ್ಡ ಅವಕಾಶ ನೀಡಲಾಗಿದೆ. ಕೊನೆಯ ಬಾರಿ ದೊಡ್ಡ ನೇಮಕಾತಿ ಇದಾಗಿದೆ. ಸ್ನೇಹಿತರೆ, 8 ವರ್ಷದ ಬಳಿಕ ದೊಡ್ಡ ಅವಕಾಶ ಇದಾಗಿದೆ. ಕೊನೆಯ ಬಾರಿ ಯಾವಾಗ ಕರೆದಿದ್ರು ಅಂತ ನೋಡೋದಾದ್ರೆ 2018ರಲ್ಲಿ 370 ಹುದ್ದೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಆದರೆ ಇವಾಗ ಇಲ್ಲಿ ಹೊಸ ಅವಕಾಶವನ್ನ ನೀಡಲಾಗಿದೆ. 945 ಉದ್ಯೋಗಗಳನ್ನು 2026ರಲ್ಲಿ 8 ವರ್ಷದ ಬಳಿಕ ಮತ್ತೆ ಕರೆಯಲಾಗಿದೆ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಸ್ನೇಹಿತರೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನೆಲ್ಲ ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏಕೆಂದ್ರೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ಇದಾಗಿದೆ. 8 ವರ್ಷದ ಬಳಿಕ ಮತ್ತೆ ಕರೆದಂತ ಯೋಜನೆಯ ಉದ್ಯೋಗ ಇದಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲವಾಗುತ್ತದೆ. ಸಾವಿರಾರು ವಿದ್ಯಾರ್ಥಿಗಳು ಕೆಲಸವಿಲ್ಲದೆ ಮತ್ತು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ರೂ ಕೂಡ, ರೈತರಿಗೆ ಸೇವೆ ವಿಳಂಬವಿದ್ರೂ ಕೂಡ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಲು ಇವಾಗ ಕರೆದಿದೆ ಸರ್ಕಾರ. ಕರ್ನಾಟಕ ಕೃಷಿ ಇಲಾಖೆಯಲ್ಲಿ ಈಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹೊಸ ಅವಕಾಶವನ್ನು ನೀಡಲಾಗ್ತಾ ಇದೆ. ನೇಮಕಾತಿ ಯಾರು ನಡೆಸಲಾಗುತ್ತಾರೆ ಅಂತ ನೋಡೋದಾದ್ರೆ ಮೊದಲಿಗೆ ಕೆಪಿಎಸ್ಸಿ ನಡೆಸಲಾಗ್ತಾ ಇತ್ತು, ಇವಾಗ ಕೆಇಎ ನಡೆಸಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ನಡೆಸ್ತಾ ಇದೆ. ಮೂಲಕ ನೇಮಕಾತಿ ನಡೆಸಲಾಗ್ತಾ ಇದೆ. ಕಾರಣ ಹೆಚ್ಚುವರಿ ಪಾರದರ್ಶಕತೆ ಮತ್ತು ವೇಗವಾಗಿ ನೇಮಕಾತಿ ಆಗುತ್ತದೆ ಕೆಇಎ ಅಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಹೊಸ ಅವಕಾಶ ಬೇಗ ಸಿಗಲಾಗ್ತಾ ಇದೆ. ಉದ್ಯೋಗದ ವಿವರ ನೋಡೋದಾದ್ರೆ ಕೃಷಿ ಅಧಿಕಾರಿಯಾಗಿದ್ದಾರೆ. ಕೃಷಿ ಅಧಿಕಾರಿ ಗ್ರೂಪ್ ಡಿ ಉದ್ಯೋಗದಲ್ಲಿ ಬರಲಾಗುತ್ತದೆ. ಜವಾಬ್ದಾರಿ ರೈತರ ಸಲಹೆ ಮತ್ತು ಕೃಷಿ ಯೋಜನೆಯಲ್ಲಿ ಜಾರಿಗೆ ತರುವುದಾಗಿದೆ. ಸಹಾಯಕ ಕೃಷಿ ಅಧಿಕಾರಿ ಇದು ಏನಿರುತ್ತದೆ ಅಂದ್ರೆ ಫೀಲ್ಡ್ ಲೆವೆಲ್ ಕೆಲಸ ಇರುತ್ತದೆ. ರೈತರ ಜೊತೆ ನೇರ ಸಂಪರ್ಕ ಸಹಾಯಕ ಕೃಷಿ ಅಧಿಕಾರಿ ಇರುತ್ತದೆ. ಅರ್ಹತೆ ಯಾವ ರೀತಿ ಇರುತ್ತದೆ ಅಂದ್ರೆ ಸಾಮಾನ್ಯವಾಗಿ ಬೇಕಾಗಿರುವ ಅರ್ಹತೆ ಬಿಎಸ್ಸಿ ಅಗ್ರಿಕಲ್ಚರ್ ಆಗಿರ್ಬೇಕು. ಬಿಎಸ್ಸಿ ಅಗ್ರಿಕಲ್ಚರ್ ಆಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕು, ಅಥವಾ ಕೃಷಿಗೆ ಸಂಬಂಧಿಸಿದ ಪದವಿ ಯಾವುದೇ ಆಗಿದ್ರೂ ಕೂಡ ನೀವು ಅರ್ಜಿ ಹಾಕೋದಕ್ಕೆ ಬರುತ್ತದೆ. ಬೇಗ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ನಿಮ್ಮದಾಗಿರುತ್ತದೆ. ಸ್ನೇಹಿತರೆ, ವಯೋಮಿತಿ ನೋಡೋದಾದ್ರೆ 18 ವರ್ಷದಿಂದ ಆರಂಭವಾಗುತ್ತದೆ. ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 38 ವರ್ಷದಿಂದ 43 ವರ್ಷದವರೆಗೂ ಕೂಡ ನಿಮ್ಗೆ ವಯೋಮಿತಿ ಇರುತ್ತದೆ. ವೇತನ ಸ್ಯಾಲರಿ ಎಷ್ಟಿರುತ್ತದೆ ಅಂದ್ರೆ ಕೃಷಿ ಅಧಿಕಾರಿಗೆ 40,000ದಿಂದ, ಹೌದು ಸ್ನೇಹಿತರೆ, 40,000ದಿಂದ 70,000ವರೆಗೂ ಕೂಡ ಕೃಷಿ ಅಧಿಕಾರಿಯ ಸ್ಯಾಲರಿ ಇರುತ್ತದೆ. ಮತ್ತು ಸಹಾಯಕ ಅಧಿಕಾರಿಗೆ 25,000ದಿಂದ 50,000ವರೆಗೆ ಸ್ಯಾಲರಿ ಇರುತ್ತದೆ. ಜೊತೆಗೆ ಡಿಎ ಮತ್ತು HRA ಇತರೆ ಲಭ್ಯತೆ ಇರುತ್ತದೆ ಕೂಡ ತಿಳಿಸಲಾಗಿದೆ. ಅರ್ಜಿಯನ್ನು ಯಾವಾಗ ಹಾಕಬೇಕಾಗಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈಗಿನ ಸ್ಥಿತಿ ಸರ್ಕಾರದಿಂದ ಮಾತ್ರ ಅನುಮೋದನೆ ಬಂದಿದೆ. ಈ ಒಂದು ಯೋಜನೆಯ ಈ ಒಂದು ಉದ್ಯೋಗ ಅವಕಾಶ ಖಾಲಿ ಇದೆ ಅಂತ ಕೂಡ ಅನುಮೋದನೆ ಬಂದಿದೆ. ಆದರೆ ಅಧಿಕೃತವಾಗಿ ಇನ್ನು ನೋಟಿಫಿಕೇಶನ್ ಬಾಕಿ ಇದೆ. ಇದರ ನಿರೀಕ್ಷೆ ಇನ್ನೂ 1 ತಿಂಗಳವರೆಗೂ ಕೂಡ ಇದೆ. ಈ ಒಂದು ತಿಂಗಳ ಒಳಗೆ ಈ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಕರೀತಾರೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಅರ್ಜಿ ಹಾಕೋದಕ್ಕೆ ಯಾವಾಗ ಕರೆಯುತ್ತಾರೆ ನಾನು ಕೂಡ ನಿಮ್ಗೆ ಅವಾಗಲೇ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜಿ ಹಾಕುವ ವಿಧಾನ ಯಾವ ರೀತಿ ಇರುತ್ತದೆ ಅಂದ್ರೆ ನೋಟಿಫಿಕೇಶನ್ ಬಂದ ನಂತರ ಕೆಇಎ ಆಫಿಷಿಯಲ್ ವೆಬ್ಸೈಟ್ ಗೆ ಹೋಗಬೇಕಾಗುತ್ತದೆ. ನೀವು ರಿಜಿಸ್ಟರ್ ಮಾಡಬೇಕಾಗುತ್ತದೆ. ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಬೇಕಾಗುತ್ತದೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತದೆ. ಡಾಕ್ಯುಮೆಂಟ್ಸ್ ಏನಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಪೇಮೆಂಟ್ ಮಾಡಿ ಮತ್ತು ಸಬ್ಮಿಟ್ ಮಾಡಿದ್ರೆ ಇದು ಅರ್ಜಿ ಖಂಡಿತವಾಗಿ ಆಗುತ್ತದೆ. ಏನೆಲ್ಲ
ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಇವಾಗಲೇ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಆಗಿದಾವ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನೋಟಿಫಿಕೇಶನ್ ಬಂದ ನಂತರ ಒಂದು 15ರಿಂದ ಅಥವಾ ಒಂದು ತಿಂಗಳ ಒಳಗೆ ಅವಕಾಶವಿರುತ್ತದೆ. ಅವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೆ ನೀವು ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿ ಮಾಡಿಸ್ಕೊಳ್ಳೋಕೆ ಒಂದು ತಿಂಗಳವಾದ್ರೂ ಬೇಕಾಗುತ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಆಗಿದಾವ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗಿರುತ್ತದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಫೋಟೋ ಮತ್ತು ಸಿಗ್ನೇಚರ್ ಕೂಡ ಬೇಕಾಗುತ್ತದೆ. ಇಷ್ಟು ಅಧಿಕೃತವಾದ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಟಿಫಿಕೇಶನ್ ಇನ್ನೂ ಹೊರಡಿಸಿಲ್ಲ, ಹೊರಡಿಸ್ತಾರೋ ಅವಾಗಲೇ ನಾನು ನಿಮಗೆ ಇನ್ನೊಂದು ಸರಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಮಾಡುವಂತ ಈ ಒಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.